ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ತನಿಖೆಯ ಸಂದರ್ಭದಲ್ಲಿ ಇಡಿಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ದೂರನ್ನ ನೀಡಿದ್ದಾರೆ ತೇಜಸ್ ಗೌಡ. ಇದರ ಬೆನ್ನಲ್ಲೇ ಇವತ್ತು ದಾಳಿಯನ್ನ ನಡೆಸಿದೆ ಜಾರಿ ನಿರ್ದೇಶನಾಲಯ. ಒಂದ್ ಕಡೆ ಇಡಿ ದಾಳಿ ನಡೀತಾ ಇದೆ, ಮತ್ತೊಂದ್ ಕಡೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ತೇಜಸ್ ಗೌಡ ಅನ್ನೋರು ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ತೇಜಸ್ ಗೌಡ ಮಾಡಿದ್ದಾರೆ. ರನ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ರೈಟ್, ಹಾಗಾದ್ರೆ ತೇಜಸ್ ಗೌಡ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಾಗಿರುವಂತಹ ತೇಜಸ್ ಗೌಡ. ಅವರು ಇಡಿಗೆ ದಾಖಲು ಮಾಡಿರುವಂತಹ ಕಂಪ್ಲೇಂಟ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ? ಇದರ ಹಿಂದೆ ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾ ಇದೆ. ಕೇವಲ ರನ್ಯಾ ಒಬ್ಳೇ ಅಲ್ಲ, ರನ್ಯಾ ಹಿಂದೆ ಇದು ಬಹುದೊಡ್ಡ ಜಾಲ. ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾ ಇದರ ಹಿಂದೆ ಇದೆ. ಹಾಗಾಗಿ ಈ ಬಗ್ಗೆ ತೀವ್ರತರವಾದಂತಹ ತನಿಖೆಯಾಗಬೇಕು ಅಂತ ತೇಜಸ್ ಗೌಡ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ರನ್ಯಾ ಪ್ರೋಟೋಕಾಲ್ ಸಿಕ್ಕಿರೋದ್ರ ಹಿಂದೆ ಅಷ್ಟು ಈಸಿಯಾಗಿ ಗ್ರೀನ್ ಚಾನೆಲ್ ಮೂಲಕ ಅವರು ಹೊರಗಡೆ ಬರ್ತಾ ಇದ್ರು ಪ್ರತಿ ಸಲ ಬಂದಂತಹ ಸಂದರ್ಭದಲ್ಲೂ ಅಂದ್ರೆ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಆಕೆಯ ಹಿಂದಿದ್ದಾರೆ. ಆ ಪ್ರಭಾವಿ ರಾಜಕಾರಣಿಯ ಸಪೋರ್ಟ್ ಇಲ್ಲದೆ ಇಷ್ಟು ಈಸಿಯಾಗಿ ಆಕೆ ಚಿನ್ನವನ್ನ ಸ್ಮಗಲ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಗುಪ್ತಚರ ಇಲಾಖೆಯ ಏರ್ಪೋರ್ಟ್ ಅಥಾರಿಟಿ ಇಲ್ಲಿ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ಗುಪ್ತಚರ ಇಲಾಖೆ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಅಷ್ಟೇ ಈಸಿಯಾಗಿ ಚಿನ್ನವನ್ನ ಹೇಗೆ ಸ್ಮಗಲ್ ಮಾಡೋದಕ್ಕೆ ಸಾಧ್ಯ? ಲೂಪ್ ಹೋಲ್ ಇರಲೇಬೇಕಲ್ವಾ? ಹಾಗಾಗಿ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಇನ್ನು ಅರೆಸ್ಟ್ ಸಂದರ್ಭದಲ್ಲಿ ರನ್ಯಾ ಮೊಬೈಲ್ ನಿಂದ ಹೋದಂತಹ ಕರೆಗಳ ಬಗ್ಗೆ ತನಿಖೆ ಆಗಬೇಕು. ಡಿಆರ್ಐ ಅಧಿಕಾರಿಗಳು ಮೊನ್ನೆ ರನ್ಯಾಳನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೆಲವರಿಗೆ ಕರೆಯನ್ನ ಮಾಡಿದ್ದಾಳೆ. ಅದರಲ್ಲಿ ಇರುವಂತಹ ಅನುಮಾನ ಏನು, ಮಾಡ್ತಾ ಇರುವಂತಹ ಆರೋಪ ಇಬ್ಬರು ಪ್ರಭಾವಿ ಸಚಿವರಿಗೆ ಕರೆ ಹೋಗಿದೆ ಅನ್ನುವಂಥ ಆರೋಪ. ಹಾಗಾಗಿ ಯಾವ ನಂಬರ್ಗೆ ತನ್ನ ರಕ್ಷಣೆಗಾಗಿ ಆಕೆ ಕರೆ ಮಾಡಿದಾಳೋ ಆ ಕರೆಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ತಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ತೇಜಸ್ ಗೌಡ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ನ ಹಣ ಆರ್ಗನೈಸ್ಡ್ ಕ್ರೈಮ್ ಟೆರರ್ ಫಂಡಿಂಗ್ಗೆ ಬಳಕೆಯಾಗುತ್ತೆ. ಅಂಥ ಕೃತ್ಯದಲ್ಲಿ ಇವರು ಭಾಗಿಯಾಗಿರುವಂತಹ ಅನುಮಾನ ಇದೆ. ಆ ಬಗ್ಗೆ ತನಿಖೆ ಆಗಬೇಕು. ಐಟಿ, ಇಡಿ, ಸಿಬಿಐ, ಎನ್ಐಎ ತನಿಖಾ ಸಂಸ್ಥೆಗಳು ಜಂಟಿಯಾಗಿ ಇಡೀ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು, ಸಿಬಿಐ ಜೊತೆಗೆ ಎನ್ಐಎ, ಯಾಕಂದ್ರೆ ಟೆರರಿಸಂ ಲಿಂಕ್ ಕೂಡ ಇರುವಂತಹ ಸಾಧ್ಯತೆಗಳ ಅನುಮಾನ ಇರುವಂತಹ ಹಿನ್ನೆಲೆಯಲ್ಲಿ ಆ ತನಿಖೆ ಕೂಡ ಆಗಬೇಕು. ಒಟ್ಟಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಈ ಸ್ಮಗ್ಲಿಂಗ್ ಪ್ರಕರಣದ ಹಿಂದೆ ಎಷ್ಟೇ ಪ್ರಭಾವಿಗಳಿದ್ರು ಅವರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳಿ ತೇಜಸ್ ಗೌಡ ತಾವು ಕೊಟ್ಟಿರುವಂತಹ ಕಂಪ್ಲೇಂಟ್, ಶಾಂತಿನಗರದ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ತಾವು ದಾಖಲು ಮಾಡಿರುವಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದ್ ಕಡೆ ಇವತ್ತು ಜಾರಿ ನಿರ್ದೇಶನಾಲಯದಿಂದ ರನ್ಯಾ ಹಾಗೆ ಆಕೆಯ ಪತಿ ವಾಸವಿದ್ದಂತಹ ಲಾವೆಲ್ಲೆ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಮೇಲೆ ರೇಡ್ ಆಗಿದೆ. ಅಲ್ಲಿ ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಮತ್ತೊಂದ್ ಕಡೆ ರನ್ಯಾಳ ಮಾವ ಜತಿನ್ ತಂದೆ ಇದ್ದಂತಹ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಸದ್ಯಕ್ಕೆ ದಾಳಿ ಮುಂದುವರೆದಿದೆ. ಅಲ್ಲಿ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.